ಏನು ವಿಷಯ? ಅಷ್ಟೊಂದು ಅರ್ಜೆಂಟಾಗಿ ಕರೆದ್ರಲ್ಲ? ವಿಷಯ ಇದೆ. ನನ್ನ ಬಾಳನ್ನ ಬೆಳಗಿದ ನಿನಗೆ ಈ ಅಮೃತಾಸ್ತ್ರದಿಂದ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕಲ್ಲ ಚಿನ್ನ. ನನಗೆ ಅಂತ ನೀವಿರ್ಬೇಕಾದ್ರೆ ಬೇರೆ ಏನ್ ಬೇಕ್ರಿ? ನೀವೇ ನನಗೆ ದೇವರು. ಹಾಗಲ್ಲ ಚಿನ್ನ, ಈ ಪ್ರೀತಿಪತಿಯ ಕಿರುಕಾಣಿಕೆಯನ್ನ ಬೇಡ ಎನ್ನಬಾರದು. ನನ್ನ ನಿನ್ನ ಈ ಸ್ನೇಹಕ್ಕಾದರೂ ತೆಗೆದುಕೋ ಈ ಬಂಗಾರದ ಉಂಗುರವನ್ನ. ಈ ಉಂಗುರಕ್ಕೆ ಬೆಲೆ ಕಟ್ಬೋದು, ಆದ್ರೆ ನಿಮ್ ಪ್ರೀತಿಗೆ ನಾನ್ ಬೆಲೆ ಕಟ್ಟಕ್ ಆಗುತ್ತಾ ರೀ? ಸರಿ, ನನ್ಗೆ ಒಳಗಡೆ ಕೆಲ್ಸ ಇದೆ, ನಾನು ಕೆಲಸ ಮಾಡ್ಬಾರ್ದು. ನಿಲ್ಲು ಚಿನ್ನ, ಇಷ್ಟೊಂದು ಸಿರಿ ಸಂಪತ್ತು ಇರುವ ನಮಗೆ ನೀನು ಮನೆ ಕೆಲಸ ಮಾಡ್ತೀನಿ ಅಂತ ಇಲ್ಲ, ಯಾರಾದ್ರೂ ಆಗಳನ್ನ ಇಟ್ಕೊಬಾರ್ದೇನೆ? ಅಲ್ಲ ರೀ, ನಮ್ಮ ಕೆಲ್ಸನ ನಾವೇ ಮಾಡ್ಕೋಬೇಡಿ, ನಾವೇ ಮಾಡ್ಕೋಬೇಕಲ್ವಾ? ನಾವು ದಂಡಿಸಿ ಕೆಲಸ ಮಾಡಿದ್ರೆ ತಾನೆ ನಮ್ಮ ಆರೋಗ್ಯ ಚೆನ್ನಾಗಿರೋದು. ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಮಹಾರಾಣಿ. ಆಯ್ತಣ್ಣ, ನಾನು ಈಗಲೇ ಬಾಂಬೆಗೆ ಹೊರಡ್ತೇನೆ. ಲಕ್ಷ್ಮಿ, ನನಗೆ ಸ್ವಲ್ಪ ಬಾಂಬೆಲಿ ಕೆಲಸ ಇದೆ, ಮನೆ ಕಡೆ ಜೋಪಾನ. ಬಿಚ್ಚ ನನ್ನ ಸೂಗಳನ್ನ. ಏನೇ ಮುಖ ನೋಡ್ತಾ ಇದೀಯಾ? ತಕೊಡೆ ನನ್ನ ತಲೆ ಮೇಲೆ ಇಟ್ಕೊಂಡ. ಜಾಸ್ತಿ ಬತ್ತ ಅಂದ್ರೆ ಇಲ್ಲ ಸಮಸ್ಯೆ ಆಗ್ಬಿಡ್ಬೇಕು. ತಕೊಡ ಪಕ್ಕಕ್ಕಿಡೆ. ಈಗಲೇ ನಿನ್ನ ತವರಿ ಮನೆಗೆ ಹೋಗಿ ನಮಗೆ ಬರಬೇಕಾದ 50,000 ವರದಕ್ಷಿಣೆ ಹಣವನ್ನ ಇಸ್ಕೊಡ್ಬಾರಮ್ಮ. ವಿಶ್ವ, ಈಗಲೇ ಹೋಗಿ ದುಡ್ಡು ತಗೋಬಾ ಅಂದ್ರೆ ನನ್ನ ಅಣ್ಣ ದಿನ ಎಲ್ಲಿ ತರ್ತಾರೆ? ನನಗೆ ಕಾರಣ ಬೇಕಾಗಿಲ್ಲ, ನನಗೆ ಆಡಬೇಕು ಅಷ್ಟೇ. ನೋಡು ವಿಶ್ವ, ನನ್ನ ಅಣ್ಣಂದಿರಿಗೆ 5 ಎಕರೆ ಮಾತ್ರ ಜಮೀನಿರೋದು. ಆ ಜಮೀನಲ್ಲಿ ಹೇಗೋ ತನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ ಬಿಟ್ಟು ಈಗ ಹೋಗ್ಬಿಟ್ಟು 50,000 ಕಾಸು ತಗೊಂಡ್ ಬಂದ್ರೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ನೀನೇ ಹೇಳು. ಕೇಳ್ತೀಯೋ ಬಿಡ್ತೀಯೋ ಅದು ನಿನಗೆ ಸೇರಿದ್ದು. ಈಗಾದರೆ ನನ್ಗೆ ಹಣ ಬೇಕು ಅಷ್ಟೇ. ಇಲ್ಲವಾದ್ರೆ ನಿನ್ನ ತವರು ಮನೆಯಲ್ಲಿ ಕಾಯಮಾಗಿ ಈ ಕಾಣೆ ಹೋಗಬೇಕಾಗಿ. ನೋಡು ವಿಶ್ವ, ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ಬೇಡ. ನನ್ನ ಅಣ್ಣ ವರದಕ್ಷಿಣೆ ಕೊಡದೆ ಯಾವ್ದೇ ರೀತಿ ತೊಂದರೆ ಕೊಡೋದಿಲ್ಲ. ಅದಕ್ಕೊಂದ್ ಸ್ವಲ್ಪ ಅವಕಾಶ ಮಾಡ್ಕೊಡು ವಿಶ್ವ. ನನ್ನ ಕಾಲಿಡೋಗಿದ್ದೇ ನಿನಗಿಲ್ಲ. ನೋಡಿ, ನೀವು ನನ್ಗೆ ಬೈದ್ರು ಹೊಡೆದ್ರು ನನ್ಗೇನು ಕೋಪ ಇಲ್ಲ, ಆದ್ರೆ ನನ್ನ ಮಾತ್ರ ರೂಪೆ ನನ್ನ ಪ್ರೀತಿಯನ್ನು ಧಿಕ್ಕರಿಸಿ ನನ್ನ ತಮ್ಮನನ್ನು ಯಾವಾಗ ಕೈ ಹಿಡಿದೋ ನಿನ್ನ ಮೇಲಿದ್ದ ಪ್ರೀತಿ ಮಾಯವಾಗಿ ದೇಶ ಮೂಡಿತು. ನೋಡಿ
ವಿಶ್ವ. ನಾನು ಮಿಡಿನಾರಿ ಜಾತಿ ಸೇರಿದ ಗಂಡು ಕಣೆ. ನನ್ನನ್ನು ಸೋಲಿಸುವ ಹೆಣ್ಣಾಗಲಿ ಚಡ್ಡಿ ಅಂತ ಹೇಳುವ ಗಂಡಾಗಲಿ ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹಿಂದೆ ಹುಟ್ಟೋದು. ನೋಡಿ, ಹಿಂದಿನ ದ್ವೇಷವನ್ನ ಎತ್ತಿ ಆಡಕ್ ಹೋಗ್ಬೇಡಿ. ದಯವಿಟ್ಟು ನನ್ನ ಮಾತನ್ನ ಕೇಳಿ. ಈ ಮನೆ ಸೊಸೆಯಾಗಿ ಬಾಳೋದಕ್ಕೆ ಅವಕಾಶ ಮಾಡ್ಕೊಡಿ ವಿಶ್ವ, ಅವಕಾಶ ಮಾಡ್ಕೊಡಿ. ನಗು. ಇನ್ನು ಮುಂದೆ ನಗುವಿನ ಬದಲಾಗಿ ನಿನ್ನ ಕಣ್ಣೀರನ್ನು ಸೃಷ್ಟಿ ಮಾಡಿಸಿ ಸಮಾಜ ದೃಷ್ಟಿಯಲ್ಲಿ ನೀನು ಒಬ್ಬ ಭಿಕ್ಷುಕಿ ಅಂತ ಪಟ್ಟ ಕಟ್ಟಿ ನಡೆ ನಡೆ ಭಿಕ್ಷಕ್ಕೆ ನಡಿ. ಕೊರಗಿ ಕೊರಗಿ ಸಾಯಂಗ ಮಾಡ್ತೇನೆ. ನೋಡು ವಿಶ್ವ, ನಿನಗೊಬ್ಳು ತಂಗಿ ಇದ್ದಿದ್ರೆ ನೀನ್ ಈ ರೀತಿ ನಡ್ಕೊತಿದ್ದ ಇಲ್ಲ ತಾನೆ? ನಾನು ಈ ಮನೆ ಮಗಳು ಅಂತ ತಿಳ್ಕೊಂಡು ನನ್ನ ಮಾತ್ರ ಮನೆಯಿಂದ ಆಚೆ ಕಳಿಸ್ತೇನೆ ವಿಶ್ವ. ವೇದಾಂತನೇ ಬೇಕಾಗಿಲ್ಲ, ಬರೀ ಬಾಯಿ ಮಾತನ್ನು ಹೇಳಿದರೆ ಅರ್ಥ ಆಗಲ್ಲ ಅಲ್ವ ನಿಮ್ಗೆ? ನಡೆ ಚಿನಾಡೆ.